ಗುರು ಎಲ್ರಿಗೂ ಸಹ ನಮಸ್ಕಾರ. ಸೈಕೋ ಕಿಲ್ಲರ್ ಮೂವಿಗಳನ್ನ ನೋಡ್ತಿರ್ಬೇಕಾದ್ರೆ ಒಂದು ಸೀನಿಂದ ಸೀನ್ಗೆ ಥ್ರಿಲ್ ಇರ್ತದೆ. ಏನಕ್ಕಂದರೆ ನೆಕ್ಸ್ಟ್ ಯಾರನ್ನ ಟಾರ್ಗೆಟ್ ಮಾಡಿದವನ್ನ ಸಾಯಿಸಾದ್ಮೇಲೆ ಇವ್ನು ಬಚಾವಾಯ್ತಾನೋ ಇಲ್ವೋ, ಮತ್ತು ಪೊಲೀಸರು ಕೈಗೆ ಸಿಕ್ಕಲೇಬೇಕು, ಇವ್ನು ಇಷ್ಟೊಂದು ಕ್ರೈಮ್ ಮಾಡೋನೆ ಅಂತ ನಮ್ಮ ತಲೆಗೆ ಹುಳ ಬುಟ್ಟಿ. ಅಂದರೆ ಪಿಕ್ಚರ್ನ ಕೊನೆ ಗಂಟನೂ ನೋಡೋ ಹಾಗೆ ಮಾಡೋ ಮೂವಿ ಯಾವುದಪ್ಪ ಅಂದರೆ ಅದು ಸೈಕೋ ಕಿಲ್ಲರ್ ಮೂವಿಗಳು. ಈ ರೀತಿಯಾಗಿರೋ ಸೈಕೋ ಕಿಲ್ಲರ್ ಮೂವಿಗಳನ್ನ ನೀವೇನಾರ ನೋಡೋಕ್ಕೆ ಇಷ್ಟಪಟ್ಟರೆ ಈ ವಿಡಿಯೋ ನಿಮಗೋಸ್ಕರನೇ ಮಾಡಿದ್ದೀನಿ ಗುರು. ಹಾಗಾದರೆ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಒಳಗಡೆ ನಾವು ಎಂಟ್ರಿ ಆಗೋದ ಬಾ ಗುರು. ನಂಬರ್ 5ನೇ ಪೊಸಿಷನ್ಗೆ ಬಂದು ಸೈಕೋ 2020ರಲ್ಲಿ ತಮಿಳ್ ಇಂಡಸ್ಟ್ರಿಲಿ ರಿಲೀಸ್ ಆದ ಸೈಕೋ ಥ್ರಿಲ್ಲರ್ ಮೂವಿ ಆಗಿದೆ. ನಾವೆಲ್ಲ ನೋಡೋ ಮೂವಿಗಳಲ್ಲಿ ಈ ಸೈಕೋ ಥ್ರಿಲ್ಲರ್ನ ಯಾರು ಕಂಡುಹಿಡಿತಾರೆ? ಪೊಲೀಸರು ಕಂಡುಹಿಡೋ ಮೂವಿಗಳಾಗಿರ್ತದೆ. ಆದರೆ ಈ ಮೂವಿಲಿ ಒಬ್ಬ ಕೂಡ ಸೈಕೋ ಥ್ರಿಲ್ಲರ್ನ ಕಂಡುಹಿಡ್ದು ಮತ್ತು ಅವನಿಂದ ಯಾವ ರೀತಿಯಾಗಿ ಅವನ ಗರ್ಲ್ ಫ್ರೆಂಡ್ನ ಬುಡ್ಸ್ಕೊಬರ್ತಾನೆ ಅಂತ ಈ ಮೂವಿಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂದರೆ ನಾವೆಲ್ಲ ನೋಡೋ ಜಾನರ್ ಮೂವಿಗಳು ಸೈಕೋ ಥ್ರಿಲ್ಲರ್ ಮೂವಿಲಿ ಪೊಲೀಸರೇ ಕಂಡುಹಿಡಿತಿರ್ತಾರೆ. ಆದರೆ ಈ ಮೂವಿಲಿ ಒಬ್ಬ ಕೂಡ ಯಾವ ರೀತಿಯಾಗಿ ಕಂಡುಹಿಡಿತಾನೆ ಅಂತ ಈ ಮೂವಿಲಿ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಥ್ರಿಲ್ಲು ಅಲ್ಲಲ್ಲಿ ಇದೆ, ಒಂದೊಂದು ಚೂರು ಲ್ಯಾಗ್ ಅನ್ನಿಸ್ತದೆ. ಅದು ಬಿಟ್ಟರೆ ಈ ಮೂವಿ ಮಾತ್ರ ನನಗೇನೋ ತುಂಬಾ ಇಷ್ಟ ಆಯಿತು ಗುರುವೆ. ಇನ್ನು 4ನೇ ಪೊಸಿಷನ್ನಲ್ಲಿರೋ ಮೂವಿ ಹೆಸರು ಬಂದು ಅಂಜಮ್ ಪತಿರಾ. 2020ರಲ್ಲಿ ಮಲಯಾಳಂ ಇಂಡಸ್ಟ್ರಿಯಲ್ಲಿ ರಿಲೀಸ್ ಆದ ಸೈಕೋ ಥ್ರಿಲ್ಲರ್ ಮೂವಿ ಆಗಿದೆ ಗುರು. ನಾವೆಲ್ಲ ನೋಡೋ ಮೂವಿಗಳಲ್ಲಿ ಎಲ್ಲರೂ ಜನಸಾಮಾನ್ಯರು ಸಾಯ್ತಿದ್ರೆ ಈ ಮೂವಿಲಿ ಪೊಲೀಸರೇ ಸಾಯ್ತಿರ್ತಾರೆ ಗುರು. ಈ ಕೇಸ್ನ ಸಾಲ್ವ್ ಮಾಡೋದು ತುಂಬಾ ಕಷ್ಟ ಆಗಿರ್ತದೆ. ಏನಕ್ಕಂದರೆ ಸೈಕೋ ಕಿಲ್ಲರು ಯಾವುದೇ ರೀತಿಯಾಗಿರೋ ಎವಿಡೆನ್ಸ್ನ ಸ್ಥಳದಲ್ಲಿ ಬಿಟ್ಟೋಯ್ತಿರಲಿಲ್ಲ. ಆದ್ದರಿಂದ ಪೊಲೀಸರಿಗೆ ಈ ಕೇಸು ತುಂಬಾ ತಲೆಗೆ ಹುಳ ಬಿಡ್ತಿರ್ತದೆ. ಮೂವಿ ಒಳಗಡೆ ಹಾಗೂ ಮೂವಿ ನೋಡ್ತಿರೋ ತಲೆಯವರು ಒಳಗಡೆನೂ ಸಹ ತುಂಬಾ ತಲೆಗೆ ಹುಳ ಬಿಡ್ದಿರ್ತದೆ ಗುರು. ಆದ್ದರಿಂದ ಈ ಮೂವಿನ ನೋಡಿ ಅಂತ ಹೇಳ್ತೀನಿ ಗುರುವೆ. ಇನ್ನು 3ನೇ ಪೊಸಿಷನಲ್ಲಿರೋ ಮೂವಿ ಹೆಸರು ಬಂದು ಚುಪ್. 2020ರಲ್ಲಿ ರಿಲೀಸ್ ಆದ ಸೈಕೋ ಥ್ರಿಲ್ಲರ್ ಮೂವಿ ಆಗಿದೆ. ಈ ಮೂವಿ ನೋಡಾದ್ಮೇಲೆ ಈ ಮೂವಿಗೆ ನಾನು ರೈಟಿಂಗ್ ಕೊಡಲೇ ಬೇಡವಾ ಅಂತ ನನಗೇನೆ ಭಯ ಆಯ್ತೈತೆ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ನೀವು ಈ ಮೂವಿ ನೋಡೋದಾಗದ್ಮೇಲೆ ಗೊತ್ತಾಯ್ತದೆ ಗುರು. ಈ ಮೂವಿಲಿ ನಂಗೆ ತುಂಬಾ ಇಷ್ಟ ಆಗಿದೆ. ಏನಂದರೆ ಇಲ್ಲಿ ಅಂದರೆ ತಪ್ಪು ಯಾರು ಮಾಡ್ತಿರ್ತಾರೆ ಅವ್ರು ಮಾತ್ರ ಸಾಯ್ತಿರ್ತಾರೆ ಗುರು. ಅದು ಈ ಮೂವಿಲಿ ನನಗೆ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಅವರು ತಲೆ ಮೇಲೆ ಒಂದು ಏನೋ ಬಡ್ದಿರ್ತಾನೆ. ಅವೆಲ್ಲ ನೀವು ಮೂವಿಗೆ ಹೋಗಿ ನೋಡಿ ಗುರು. ಮೂವಿನ ಸ್ಪಾಯ್ಲ್ ಮಾಡಿಬಿಡ್ತೀನಿ ಅಂತ ನನಗೆ ಭಯ ಆಯ್ತೈತೆ. ಏನಕ್ಕಂದರೆ ಈ ಮೂವಿ ನನಗೇನೋ ಇಷ್ಟ ಆಯಿತು. ಅಂದರೆ ನೀವೇನಾರೋ ಮೂವಿಗಳನ್ನ ರಿವ್ಯೂ ಮಾಡ್ತಿದ್ರೆ ಅಂಥವ್ರಿಗೋಸ್ಕರನೇ ಈ ಮೂವಿ ತೆಗ್ದಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ ಗುರು. ಆದ್ದರಿಂದ ನೀವು ಈ ಮೂವಿನ ಹೋಗಿ ನೋಡಿ ಗುರು. ಇನ್ನು 2ನೇ ಪೊಸಿಷನಲ್ಲಿರೋ ಮೂವಿ ಹೆಸರು ಬಂದು ರಾಕ್ಷಸನ್. ಏನು ಗುರು ಈ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. 2018ರಲ್ಲಿ ಈ ಮೂವಿ ರಿಲೀಸ್ ಆಗಿರೋ ಸಹ ಮೊನ್ನೆ ರಿಲೀಸ್ ಆಗಿದ್ದೇನೋ ಅಂತ ಅನ್ನಿಸ್ತದೆ. ಏನಕ್ಕಂದರೆ ಈ ಮೂವಿಲಿ ಬರೋ ಸಸ್ಪೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ಗುರು. ನಾನಂತೂ ಎಕ್ಸ್ಪೆಕ್ಟೇಷನ್ನೇ ಮಾಡಿರಲಿಲ್ಲ. ಈ ಮೂವಿ ಬಗ್ಗೆ ಹೇಳೋದಾದರೆ ಒಂದು ಲವ್ ಸ್ಟೋರಿ ಫೇಲ್ಯೂರ್ ಆಗಿರ್ತದೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಗುರು. ನಾನು ಇಲ್ಲಿ ಕತೆ ಹೇಳ್ತಿಲ್ಲ, ಆಗಲ್ಲಿ ನೀವು ಹೋಗ್ಬಿಟ್ಟು ಪೂರ್ತಿ ಮೂವಿ ನೋಡೋಗುರು. ನಾನೇನಾರ ಇಲ್ಲಿ ಒಂಚೂರು ಏನಾರ ನಿಮಗೆ ಬಿಟ್ಕೊಟ್ರೆ ನೀವು ಮೂವಿ ನೋಡ್ಬೇಕಾದ್ರೆ ಸ್ಪಾಯ್ಲ್ ಆಗೋಯ್ತದೆ. ಆದ್ದರಿಂದ ನಾನು ಇಲ್ಲಿ ಕಥೆದು ಸ್ಟೋರಿ ಹೇಳ್ತಿಲ್ಲ ಗುರು. ನೀವು ಹೋಗ್ಬಿಟ್ಟು ಪೂರ್ತಿ ಮೂವಿನ ನೋಡಿ, ಆಗ ನಿಮಗೆ ಹೆಂಗೈತೆ ಗೊತ್ತಾ ಗುರು. ಮಾತ್ರ ಮೂವಿ ಮಾತ್ರ ಸಖತ್ತಾಗೈತೆ. ಈ ಥರ ಮೂವಿ ನೀವೇನೋ ಸೈಕೋ ಥ್ರಿಲ್ಲರ್ ಮೂವಿ ನೋಡ್ತಿದ್ದೀರಾ ಅನ್ನೋರು ಈ ಮೂವಿ ನೋಡಲೇಬೇಕು. ನೋಡಿಲ್ಲ ಅಂದರೆ ನೀವು ಸೈಕೋ ಥ್ರಿಲ್ಲರ್ ಮೂವಿಗಳನ್ನ ನೋಡೋದೇ ಇಲ್ಲ ಅಂತ. ಅಂದರೆ ಈ ಮೂವಿ ಇಷ್ಟ ಆಗಲಿಲ್ಲ ಅಂದರೆ ನನ್ನ ಪ್ರಕಾರ ನಿಮಗೆ ಸೈಕೋ ಥ್ರಿಲ್ಲರ್ ಮೂವಿಗಳು ಇಷ್ಟನೇ ಆಗಲ್ಲ ಅಂತ ಗುರು. ಆದ್ದರಿಂದ ನೀವು ರಾಕ್ಷಸನ್ ಮೂವಿ ನೋಡೋದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ ಗುರು. ಇನ್ನು 1ನೇ ಪೊಸಿಷನಲ್ಲಿರೋ ಮೂವಿ ಹೆಸರು ಬಂದು ಖತರ್ನಾಕ್. ಈ ಮೂವಿ ಅಂದರೆ ನೀವೇನಾರು ಈಗೊಂದು ಕಾಲದ ಥರ ಚೆನ್ನಾಗಿರೋ ಬ್ಯಾಕ್ಗ್ರೌಂಡು, ಚೆನ್ನಾಗಿರೋ ಕ್ಯಾಮ್ರಾ ವರ್ಕ್ ಇದ್ದರೆ ಮಾತ್ರ ಮೂವಿ ನೋಡ್ತೀನಿ ಅನ್ನೋರಾದರೆ ಈ ಮೂವಿ ನೋಡಬೇಡಿ. ಯಾಕಂದರೆ ಈ ಮೂವಿಲಿ ಒಬ್ಬ ರಿಯಲ್ ಲೈಫಲ್ಲಿರೋ ಒಬ್ಬ ಸೈಕೋ ಕಿಲ್ಲರ್ನ ಜೀವನವನ್ನು ಆಧರಿಸಿ ತೆಗೆದಿರೋ ಮೂವಿಯಾಗಿದೆ. ಅದೇ ಗುರು ಉಮೇಶ್ ರೆಡ್ಡಿ. ಈ ಮೂವಿ ನೋಡೋಕ್ಕೆ ನನಗೆ ಏನು ಕಾರಣ ಅಂದರೆ ನಮ್ಮ ಕ್ಲಾಸ್ ರೂಮಲ್ಲಿ ಹಿಂಗೆ ಕೂತಿರ್ಬೇಕಾದ್ರೆ ಇವನು ಉಮೇಶ್ ರೆಡ್ಡಿ ತಮ್ಮನ ಥರ ಆಡ್ತಾನೆ ಅಂತ ನಮ್ಮ ಸರು ಬೈದರು. ಯಾರು ಇವನು ಉಮೇಶ್ ರೆಡ್ಡಿ ಅಂತ ನಾನು ಹುಡ್ಕೊಂಡು ಹೋದಾಗ ಸಿಕ್ಕಿದೆ ಈ ಮೂವಿ. ಈ ಮೂವಿ 2013ರಲ್ಲಿ ರಿಲೀಸ್ ಆಗಿದೆ. ಒಬ್ಬ ನಿಜ ಜೀವನದಲ್ಲಿರೋ ಸೈಕೋ ನನ್ನ ಮಗನ ಬೇಸಾಗಿ ತೆಗ್ದಿರೋ ಮೂವಿ ಆಗಿದೆ. ಆ ಕಾಲದಲ್ಲಿ ಬೆಂಗಳೂರು ಕರ್ನಾಟಕದಲ್ಲಿ ಒಂದು ರೀತಿಯಾಗಿ ಇವನ ಹೆಸರು ಹೇಳಿದ್ರೆ ಎಲ್ಲ ಕಡೆನೂ ನಡುಗ್ತಿತ್ತು. ಮತ್ತು ಏನಾರ ಆ ಊರಿಗೆ ಬಂದೋನೆ ಅಂತ ಗೊತ್ತಾಗೋದ್ರೆ ಹೈ ಅಲರ್ಟ್ನ ಘೋಷಿಸ್ತಿದ್ರು. ಇವನು ಅಷ್ಟೊಂದು ಖತರ್ನಾಕ್ ನನ್ನ ಮಗ ಮತ್ತು ಡೇಂಜರ್. ಈ ಮೂವಿ ನೋಡೋಗುರು ನಿಜ ಏನು ಈ ಥರ ಎಲ್ಲನೂ ಸೈಕೋ ಕಿಲ್ಲರ್ಗಳು ಇರ್ತಾರ ಅಂತ. ಅಂದರೆ ಈ ಮೂವಿಲಿ ತೋರಿಸಿರೋದು ಆಲ್ಮೋಸ್ಟ್ ಎಲ್ಲನೂ ಸತ್ಯ ಆಗೈತೆ ಗುರು. ಏನಕ್ಕಂದರೆ ಇವನ ಬಗ್ಗೆ ನಾನು ತುಂಬಾ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನೆಲ್ಲ ನೋಡ್ತಿದ್ದೆ. ಅಂದರೆ ಇವನ್ನ ಅರೆಸ್ಟ್ ಮಾಡಿರೋ ಪೊಲೀಸ್ ಆಫೀಸರ್ಗಳು ಅವ್ನು ಯಾವ ರೀತಿಯಾಗಿ ಇದ್ದ ಅಂತ ಅವ್ರ ಬಾಯಲ್ಲಿ ಹೇಳ್ತಿರು. ಸೇಮ್ ಅದೇ ರೀತಿಯಾಗಿ ಈ ಮೂವಿಲಿ ತೋರಿಸಿದ್ದಾರೆ. ಆದ್ದರಿಂದ ನಿಜವಾದ ಸೈಕೋ ಕಿಲ್ಲರ್ ಮೂವಿ ನೀವೇನಾರು ನೋಡಬೇಕು ಅಂದ್ಕೊಂಡಿದ್ರೆ ನೀವು ನೋಡಬೇಕಾಗಿರೋದೇ ಖತರ್ನಾಕು.
ಅಂದರೆ ನಿಮಗೆ ಏನು ಮ್ಯಾಟರ್ ಆಗಬಾರ್ದು ಗುರು, ಕ್ಯಾಮ್ರಾ ವರ್ಕು ಯಾವ ರೀತಿಯಾಗೈತೆ ಏನು ಅಂತ ಮ್ಯಾಟರ್ ಆಗದೆ ನಾವು ನೋಡ್ತೀನಿ ಮೂವಿ ಅಂದರೆ ನೀವು ನಿಜವಾದ ಸೈಕೋ ಕಿಲ್ಲರ್ ಬಗ್ಗೆ ತಿಳ್ಕೊಬೇಕಂತ ಅನ್ಕೊಂಡಿದ್ರೆ ನೀವು ನೋಡಬೇಕಾಗಿರೋದು ಬೆಸ್ಟು ಸೈಕೋ ಥ್ರಿಲ್ಲರ್ ಮೂವಿಗಳಾಗೈತೆ. ಇದೇ ರೀತಿಯಾಗಿರೋ ಮೂವಿಗಳು ಇನ್ಫಾರ್ಮೇಷನ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನು ಇಷ್ಟ ಆಯಿತು ಏನು ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ನಿಮಗೆ ಯಾವ ಜಾನರಲ್ಲಿ ಮೂವಿಗಳು ಇಷ್ಟ ಆಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಇದೇ ರೀತಿಯಾಗಿರೋ ವಿಡಿಯೋಗಳನ್ನ ಮುಂದಿನ ವಿಡಿಯೋದಲ್ಲಿ ತಗೋಬತ್ತೀನಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಗುರು.